ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ಡಾಕ್ಟರ್ ಭರತ್ ಚಂದ್ರ. ಎಂದಿನಂತೆ ಮೊದಲ ಹೆಡ್ಲೈನ್ಸ್. NSE BSE ಫುಲ್ ಟ್ರೇಡಿಂಗ್ ಡೇ ಸ್ಯಾಟರ್ಡೇ ಫೆಬ್ರವರಿ 1, 2025. ಯಾಕಂದ್ರೆ ಯೂನಿಯನ್ ಬಜೆಟ್ ಪ್ರೆಸೆಂಟೇಷನ್ ಆಗುತ್ತೆ. ಮತ್ತೆ ಆ ದಿನ ಮಾರುಕಟ್ಟೆ ಓಪನ್ ಇರುವುದರಿಂದ ಅದೇ ದಿನ ಮಾರುಕಟ್ಟೆಯಲ್ಲಿ ಬಜೆಟ್ ಮೇಲೆ ರಿಯಾಕ್ಷನ್ ಆಗುತ್ತೆ, ಮುಂದಿನ ದಿನ ಅಲ್ಲ. ಅದೇ ರೀತಿನೇ ಸ್ಯಾಟರ್ಡೇ ಫೆಬ್ರವರಿ 1, 2020 ಕೂಡ ಬಜೆಟ್ ಅನೌನ್ಸ್ಮೆಂಟ್ ದಿವಸ ಮಾರ್ಕೆಟ್ ಓಪನ್ ಇತ್ತು ಮತ್ತು 28 ಫೆಬ್ರವರಿ 2015 ಕೂಡ ಸ್ಯಾಟರ್ಡೇ ಆದರೂ ಕೂಡ ಮಾರುಕಟ್ಟೆ ಓಪನ್ ಇತ್ತು. ಈಕ್ವಿಟಿ ಮಾರ್ಕೆಟ್ಸ್ ಲೆವ್ ಎ ರೆಗ್ಯುಲರ್ ಟ್ರೇಡಿಂಗ್ ಸೆಷನ್ ಅಂಟಿಲ್ 3:30 PM. ನ್ಯೂಸ್ ನಂಬರ್ 2. ಈ ವರ್ಷ ಸಾಂತಾ ಕ್ಲಾಸ್ ರ್ಯಾಲಿ ಆಗಲಿದೆಯೇ ಇಲ್ಲವೇ ಅನ್ನುವಂತ ಚರ್ಚೆ ನಡೀತಾ ಇದೆ. ಸಾಂತಾ ಕ್ಲಾಸ್ ರ್ಯಾಲಿ ನಡೆಯುವುದು 26ನೇ ತಾರೀಕು ಡಿಸೆಂಬರ್ ಇಂದ 2ನೇ ತಾರೀಕು ಜನವರಿ. ಮತ್ತೆ ಹಿಸ್ಟಾರಿಕಲಿ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ರ್ಯಾಲಿ ಸಿಗುತ್ತೆ ಮತ್ತು ಆ ಟೈಮ್ನಲ್ಲಿ ಮಾರ್ಕೆಟ್ ಸೆಂಟಿಮೆಂಟ್ ಒಂದಷ್ಟು ಪಾಸಿಟಿವ್ ಇರುತ್ತೆ. ಆದರೆ ಈ ವರ್ಷ ಓವರ್ ಆಲ್ ಆಗಿ ಪೆಸಿಮಿಸ್ಟಿಕ್ ಸೆಂಟಿಮೆಂಟ್ ಇದೆ. ಅದರಿಂದಾಗಿ ಈ ವರ್ಷ ಸಾಂತಾ ಕ್ಲಾಸ್ ರ್ಯಾಲಿ ಆಗುತ್ತೋ ಇಲ್ವೋ, ಆದರೂ ಕೂಡ ಮೀನಿಂಗ್ಫುಲ್ ರ್ಯಾಲಿ ಆಗುತ್ತೋ ಇಲ್ವೋ ಅನ್ನುವಂತ ಡೌಟು ನಮ್ಮ ತಜ್ಞರಲ್ಲಿದೆ. ನ್ಯೂಸ್ ನಂಬರ್ 3. 2023ರಲ್ಲಿ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳಲ್ಲಿ ಫ್ಯಾಂಟಾಸ್ಟಿಕ್ ರ್ಯಾಲಿ ಆಯಿತು. ಮತ್ತೆ ಇಂಡಸ್ಟ್ರಿ ಸಸ್ಟೈನ್ ಮಾಡಿದೆ ಇದರ ಗ್ರೋತ್ ಮೊಮೆಂಟಮ್ ಇನ್ 2024. ಇಂಪ್ರೆಸಿವ್ 17 ಲಕ್ಷ ಕೋಟಿ ಇನ್ಕ್ರೀಸ್ ಆಗಿದೆ. AUM ಅಂದರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಡ್ಯೂ ಟು ರೈಸಿಂಗ್ ಮಾರ್ಕೆಟ್ಸ್ ಅಂಡ್ ಲಾರ್ಜ್ ನಂಬರ್ ಆಫ್ ನ್ಯೂ ಇನ್ವೆಸ್ಟರ್ಸ್. ಈ ಇನ್ಫ್ಲೋದಿಂದಾಗಿ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಮ್ಯೂಚುವಲ್ ಫಂಡ್ಗಳಲ್ಲಿ 68 ಲಕ್ಷ ಕೋಟಿ ಆಗಿದೆ ನವೆಂಬರ್ 8, 2024 ಅಲ್ಲಿ. ಮತ್ತೆ 33% ಗ್ರೋತ್ ಅನ್ನು ಕಂಡಿದೆ ಫ್ರಮ್ 50.78 lakh crores. ಮತ್ತೆ ಇದೇ ರೀತಿ 2023ರಲ್ಲಿ 27% ಹತ್ರ ಹೋಗಿತ್ತು, 33% ಈ ವರ್ಷ ಸ್ಪೆಕ್ಟಾಕ್ಯುಲರ್ ಗ್ರೋತ್. ಕಳೆದ 4 ವರ್ಷದಲ್ಲಿ ದ ಮ್ಯೂಚುವಲ್ ಫಂಡ್ AUM ಮೇಲಕ್ಕೆ ಹೋಗಿದೆ 30 ಲಕ್ಷ ಕೋಟಿ. ಈಗ ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸ್. ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಹೇಳಿದ್ರು ನವೆಂಬರ್ 2024 ಒಂದು ಹೈಯೆಸ್ಟ್ ಎವರ್ ಟ್ರಾಫಿಕ್ ಇನ್ ದ ಹಿಸ್ಟರಿ ಆಫ್ ಇಂಡಿಯನ್ ಡೊಮೆಸ್ಟಿಕ್ ಏವಿಯೇಷನ್. ಡೆಲ್ಲಿ ಏರ್ಪೋರ್ಟ್ ಬೆಸ್ಟ್ ಮಂತ್ ಟು ಡೇಟ್. ಅಡಿಷನಲಿ 3 ಏರ್ಲೈನ್ ಅಲ್ಲಿ ಅನ್ಪ್ರೆಸಿಡೆಂಟೆಡ್ ಗ್ರೋತ್ ಇತ್ತು ಪ್ಯಾಸೆಂಜರ್ ಟ್ರಾವೆಲಿಂಗ್ ನಲ್ಲಿ. ಇಂಡಿಗೋ ಅವರೊಂದು ಸ್ಪೆಷಲ್ ಮೈಲ್ ಸ್ಟೋನ್ ಅನ್ನು ತಲುಪಿದ್ರು. ಮೊದಲ ಸತಿ 1 ತಿಂಗಳಲ್ಲಿ 1 ಕೋಟಿ ಪ್ಯಾಸೆಂಜರ್ಸ್ ನ ನಮ್ಮ ಏರ್ಲೈನ್ ಅಲ್ಲಿ ಕರ್ಕೊಂಡು ಹೋದ್ರು. ಇಂಡಿಗೋ ಮಾರ್ಕೆಟ್ ಶೇರ್ ಅದರೊಂದಿಗೆ ಮೇಲಕ್ಕೆ ಹೋಗಿದೆ, ಆಲ್ ಟೈಮ್ ಹೈ 63.6%. ಆಕ್ಸಿಸ್ ಬ್ಯಾಂಕ್ CEO ಅವರು ಕ್ಲಾರಿಫೈ ಮಾಡಿದ್ದಾರೆ, ಅವರು ಎಸ್ ಬ್ಯಾಂಕ್ ಅಥವಾ IDBI ಬ್ಯಾಂಕ್ ಅನ್ನ ಅಕ್ವಿಸಿಷನ್ ಮಾಡುವಂತ ನ್ಯೂಸ್ ಫಾಲ್ಸು. ಅದರ ಬಗ್ಗೆ ನಾವು ಏನೂ ಚಿಂತನೆಯನ್ನು ನಡೆಸಿಲ್ಲ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದು ಮರಿಬೇಡಿ. ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರ.